ಅನ್ನಭಾಗ್ಯ ಅಕ್ಕಿ ಅಕ್ರಮ ದಂಧೆ ಇದೆಯಲ್ಲ, ಇದು ಬಗೆದಷ್ಟು ಬಯಲಾಗ್ತಾ ಇದೆ. ಯಾದಗಿರಿಯಲ್ಲಿ 5 ಟನ್ ಅನ್ನಭಾಗ್ಯ ಅಕ್ಕಿ ದಾಸ್ತಾನು. ಹತ್ತಿ ಮಿಲ್ನಲ್ಲಿ ಅಕ್ರಮ ಪಡಿತರ ಅಕ್ಕಿ ದಾಸ್ತಾನು ಮಾಡಿರುವುದು ಪತ್ತೆಯಾಗಿದೆ. ಸಿಐಡಿ ತನಿಖೆಯ ವೇಳೆ ಅನ್ನಭಾಗ್ಯ ಅಕ್ಕಿ ಅಕ್ರಮ ಬಟಾಬಯಲಾಗಿದೆ. ಗುರುಮಠಕಲ್ ರೈಸ್ ಮಿಲ್ ಸ್ಥಳ ಮಹಜರು ವೇಳೆ ಪತ್ತೆಯಾಗಿರುವುದು. ಅಕ್ರಮ ಪಡಿತರ ಅಕ್ಕಿಯನ್ನ ಸಿಐಡಿ ಟೀಮ್ ಪತ್ತೆ ಹಚ್ಚಿದೆ. ಅಕ್ರಮ ಗೊತ್ತಾಗ್ತಾ ಇದ್ದಂತೆ ಬೇರೊಂದು ಮಿಲ್ನಲ್ಲಿ ದಾಸ್ತಾನು ಮಾಡಲಾಗಿದೆ. ಅನ್ನಭಾಗ್ಯ ಅಕ್ರಮದ ಬಗ್ಗೆ ಆಹಾರ ಇಲಾಖೆಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಪೊಲೀಸರು ಮತ್ತು ಇಲಾಖೆಯಿಂದ. ಈಗಾಗಲೇ ಆಹಾರ ಇಲಾಖೆಗೆ ಮಾಹಿತಿ ಹೋಗಿದೆ. ಈ ರೀತಿಯಾಗಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿಯನ್ನ ದಾಸ್ತಾನು ಮಾಡಿದ್ದಾರೆ ಅಂತ ಹೇಳಿ ಒಂದು ಕಡೆ ರೇಡ್ ಮಾಡಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಕಡೆಗೆ ಅದನ್ನು ಶಿಫ್ಟ್ ಮಾಡುವಂತಹ ಕೆಲಸವೂ ಕೂಡ ನಿರಂತರವಾಗಿ ಆಗ್ತಾ ಇದೆ. ಹತ್ತಿ ಮೇಲ್ ಗೋದಾಮಿನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿಯಾಗಿ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿ ಇಡಲಾಗಿದೆ ಅಂತ ಹೇಳಿ, ಬಡವರ ಹಸಿವನ್ನು ನೀಗಿಸಬೇಕು ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಅದನ್ನು ನಿಯತ್ತಾಗಿ ತಲುಪಿಸುವುದನ್ನು ಬಿಟ್ಟು ಅದರಲ್ಲೂ ಕೂಡ ಗೋಲ್ಮಾಲ್ ಮಾಡಿ ಹಣವನ್ನು ಹೊಡೆಯುವಂತಹ ಕೆಲಸವನ್ನು ಒಂದಷ್ಟು ಮಂದಿ ಕಿಡಿಗೇಡಿಗಳು ಮಾಡ್ತಾ ಇರುವುದು ಇದೀಗ ಬೆಳಕಿಗೆ ಬಂದಿದೆ. ಇದು ಫಸ್ಟ್ ಟೈಮ್ ಅಲ್ಲ, ಈ ಹಿಂದೆಯೂ ಕೂಡ ಇಂತಹ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಪೊಲೀಸರು ಕೂಡ ಅದನ್ನು ಭೇದಿಸಿದ್ದಾರೆ. ಆದರೂ ಕೂಡ ಎಗ್ಗಿಲ್ಲದೆ ಒಂದಷ್ಟು ಭಾಗಗಳಲ್ಲಿ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕುವಂತಹ ಕೆಲಸ ಕೆಲವರಿಂದ ಆಗ್ತಾ ಇರೋದು ದುರಾದೃಷ್ಟಕರ ಸಂಗತಿ. ಬಡವರ ಹೊಟ್ಟೆ ಮೇಲೆ ಒಡೆಯುವಂತಹ ಕೆಲಸವನ್ನು ಮಾಡ್ತಿರೋದು ನಿಜಕ್ಕೂ ಕೂಡ ದುರಾದೃಷ್ಟಕರ. ಆದಷ್ಟು ಬೇಗ ಈ ಕೃತ್ಯದಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ.